ಹಲೋ ಫ್ರೆಂಡ್ಸ್, ಇವತ್ತು ನಾನು ಬಟರ್ಫ್ರೂಟ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ಒಂದು ಬಟರ್ಫ್ರೂಟ್ ತೊಗೊಂಡಿದ್ದೀನಿ. ಇದು ಬಟರ್ಫ್ರೂಟು, ನಂತರ ಒಂದು ಸ್ವಲ್ಪ ಉದ್ದಕ್ಕೆ ಈರುಳ್ಳಿ, ಸಣ್ಣಗೆ ಈರುಳ್ಳಿ, ಕ್ಯಾರೆಟು, ಒಂದು ಹಸಿಮೆಣಸಿನಕಾಯಿ ಸುಟ್ಕೊಂಡು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಟೊಮೊಟೊ, ನಿಂಬೆಹಣ್ಣು ಮತ್ತು ಸ್ವಲ್ಪ ಗೋಡಂಬಿ ಇದೆಲ್ಲವನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಸ್ಪ್ರಿಂಗ್ ಆನಿಯನ್, ಆನಂತರ ಸ್ವಲ್ಪ ಚಕ್ರಮಣಿ ಎಲೆಗಳನ್ನು ತೊಗೊಂಡಿದ್ದೀನಿ. ಸೊ ಈ ಪಾವ್ ಬನ್ಗೆ ನಾನು ಸ್ಯಾಂಡ್ವಿಚ್ ಮಾಡಲಿಕ್ಕೆ ಬಟರ್ಫ್ರೂಟ್ದು ಒಂದು ಕ್ರೀಮ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಈಗ ಮೊದಲನೇದಾಗಿ ನಾನು ಬಟರ್ಫ್ರೂಟನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಅದನ್ನು ಕಟ್ ಮಾಡಿಕೊಂಡು ಬೀಜ ತೆಗೆದುಬಿಟ್ಟು ಆ ಬಟರ್ಫ್ರೂಟ್ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನ್ ತೊಗೊಂಡು ಅದು ಒಂದು ಸ್ಪೂನಲ್ಲಿ ಬೀಜ ತೆಗೆದುಬಿಟ್ಟು ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ, ಬಟರ್ಫ್ರೂಟ್ ಕ್ರೀಮನ್ನು. ಸೊ ಈ ಥರ ಒಂದು ಸ್ಪೂನಲ್ಲಿ ಸ್ಕೂಪ್ ಥರ ತಕ್ಕೊಳ್ಬೋದು. ಈ ಥರ ಅದನ್ನು ತೆಗೆದುಕೊಂಡು ಬೌಲ್ಗೆ ಹಾಕ್ಕೊಂಡು ಆನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈರುಳ್ಳಿ ಹಾಕ್ಕೊಂಡ ನಂತರ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಹಸಿಮೆಣಸಿನಕಾಯಿ ಸುಟ್ಟಿರೋದನ್ನು ಕುಟ್ಬಿಟ್ಟು ಹಾಕ್ಕೊಳ್ಬೇಕು. ಕೊತ್ತಂಬರಿ, ಇದು ಚಕ್ರಮಣಿ ಎಲೆ, ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿಯನ್ನು ಕುಟ್ಟಿರ್ತಕ್ಕಂಥದ್ದು, ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಸ್ವಲ್ಪ ಟೊಮೊಟೊ, ಆನಂತರ ಬ್ರೊಕೋಲಿ, ಇದು ಬಾಯ್ಲ್ಡ್ ಬ್ರೊಕೋಲಿ, ಇದು ಹಾಕ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಶುಂಠಿ 1/4 ಇಂಚು, ಆನಂತರ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋದನ್ನು, ಆಮೇಲೆ ಕ್ಯಾರೆಟು ಇವೆಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಅದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಆನಂತರ ಅದಕ್ಕೆ ಸ್ವಲ್ಪ ಇದು ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆದರೂ ಸಹಿತ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೈ ಆಡಿಸ್ಕೋಬೇಕು. ಆನಂತರ ಸ್ಟವನ್ನು ಆಫ್ ಮಾಡ್ಕೋಬೇಕು. ಆಫ್ ಮಾಡಿಕೊಂಡು ಸ್ಪ್ರಿಂಗ್ ಆನಿಯನ್ಸ್ ಇದೆಯಲ್ಲ, ಅದು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಫ್ರೈ ಮಾಡೋದು. ಅದರಿಂದ ಸ್ಟವ್ ಆಫ್ ಮಾಡಿ ನಾನು ಸ್ಪ್ರಿಂಗ್ ಆನಿಯನ್ನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಟ್ ಮಾಡಿ ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ ಮಾಡಿಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ಬೇಕು. ಕೈ ಆಡಿಸ್ಕೊಂಡ ನಂತರ ಆನಂತರ ಅದಕ್ಕೆ ಇನ್ನೊಂದು ಸ್ವಲ್ಪ ಇದೆ ಹಾಕ್ಕೊಂಡು ಪುನಃ ಸ್ವಲ್ಪ ಕೈ ಆಡಿಸ್ಕೋಬೇಕು. ಕೈ ಆಡಿಸ್ಕೊಂಡು ಈಗ ಇದು ಬೆಂದಿದೆ ಚೆನ್ನಾಗಿ, ನೋಡಿ ಎಲ್ಲನೂ ಫ್ರೈ ಆಗಿದೆ. ಸೊ ಫ್ರೈ ಆಗಿರೋದು ತಕ್ಕೊಂಡು ಈಗ ಬಟರ್ಫ್ರೂಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಆಲ್ರೆಡಿ ಸ್ಮ್ಯಾಶ್ ಮಾಡಿದ್ದೀನಿ. ಒಂದು ಸ್ವಲ್ಪ ನಿಂಬೆಹಣ್ಣು, ಒಂದು ಅರ್ಧ ಹೋಳಿಕೆಯಷ್ಟು ನಿಂಬೆಹಣ್ಣು, ಎಷ್ಟು ಬೇಕೋ ರುಚಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಚಿಯಾ ಕಿಯಾದು ಸೀಸ್ನಿಂಗ್ಸ್ ಹಾಕ್ಕೊಳ್ತಾ ಇದ್ದೀನಿ, ಇಟಾಲಿಯನ್ ಸೀಸ್ನಿಂಗ್ಸು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರನಾಗಿ ಒಂದು ಬಟರ್ಫ್ರೂಟ್ ಕ್ರೀಮು ರೆಡಿಯಾಗಿದೆ ಸ್ಯಾಂಡ್ವಿಚ್ಚಿಗೆ. ಸೊ ಇದು ಪಕ್ಕ ರೆಡಿಯಾಗಿದೆ. ಸೊ ಈಗ ನಾವು ಇದಕ್ಕೆ ಈ ಪಾವ್ ಬನ್ನನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಒಗ್ಗರಣೆನೂ ಆಗಿದೆ. ಆನಂತರ ಈ ಬಟರ್ಫ್ರೂಟ್ದು ಕ್ರೀಮ್ ಸಹಿತನೂ ರೆಡಿಯಾಗಿದೆ. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು ಫಸ್ಟು ಪಾವನ್ನು ಕಟ್ ಮಾಡ್ಕೋಬೇಕು. ಅದನ್ನು ಪಾವನ್ನು 2 ಪೀಸ್ ಕಟ್ ಮಾಡ್ಕೋಬೇಕು. 2 ಭಾಗ ಮಾಡಿಕೊಂಡು ಒಂದು ತವ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ ಸವರಬೇಕು. ಈ ಥರ ಬೆಣ್ಣೆಯನ್ನು ಕ್ಲೀನಾಗಿ ಸವರ್ಕೊಂಡು ಆನಂತರ ಪಾವನ್ನು ತವ ಮೇಲೆ ಇಟ್ಟರೆ ಅದು ಚೆನ್ನಾಗಿ ಎಲ್ಲ ಕಡೆಗೂ ಈಕ್ವಲಾಗಿ ಬೆಣ್ಣೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಆನಂತರ ಈಗ ಪಾವನ್ನು ಇಟ್ಕೊಳ್ತಾ ಇದ್ದೀನಿ. 2 ಆ ಥರ ಇಟ್ಕೊಂಡು 2 ಕಡೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಬೆಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾಗ ಅದು ಬಟರ್ಫ್ರೂಟ್ ಸ್ಯಾಂಡ್ವಿಚ್ಚು ವೆರಿ ಟೇಸ್ಟಿ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಒಂದು ಕಡೆ ಈಗ ಚೆನ್ನಾಗಿ ಬೆಂದಿದೆ. ಈಗ ಪುನಃ ಉಲ್ಟಾ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಆ ಕಡೆನೂ ಬೆಂದ ಮೇಲೆ ಅದನ್ನು 2 ಕಡೆನೂ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಆಗಿ ಮತ್ತು ಕೆಂಪಾಗಿ ಹೊಂಬಣ್ಣ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅವು ಚೆನ್ನಾಗಿ ಕೆಂಪಾಗಿ ಹೊಂಬಣ್ಣ ಆಗಿ ಫ್ರೈ ಆದ ನಂತರ ಅದನ್ನು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಬಟರ್ಫ್ರೂಟ್ ಕ್ರೀಮು ಅಂತ ಹೇಳ್ತೀವಲ್ಲ, ಆ ಒಂದು ಕ್ರೀಮನ್ನು ಈ ಬನ್ಗಳ ಮೇಲೆ ಹಾಕ್ಕೊಳ್ಬೇಕು. ಮೇಲೆ ಫಸ್ಟು ಕ್ರೀಮ್ ಹಾಕ್ಕೊಂಡು ಆನಂತರ ಒಗ್ಗರಣೆ ಮಾಡಿರ್ತಕ್ಕಂಥ ಒಂದು ಆಲೂಗಡ್ಡೆ ಮತ್ತು ಆನಿಯನ್ದು ತರಕಾರಿಗಳನ್ನ ಹಾಕಿ ಮೇಲ್ಗಡೆ ಬೇಕು ಅಂದರೆ ಇನ್ನೊಂದು ಲೇಯರ್ ಹಾಕ್ಕೋಬೋದು, ಬೇಡ ಅಂದರೆ ಒಂದೇ ಲೇಯರ್ ಸಾಕಾಗುತ್ತೆ. ಈ ಥರನಾಗಿ ಬಟರ್ಫ್ರೂಟ್ ಸ್ಯಾಂಡ್ವಿಚನ್ನು ರೆಡಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಬೇಕು. ಸೊ ಇದು ವೆರಿ ಟೇಸ್ಟಿಯಾಗಿರ್ತದೆ, ಒಳ್ಳೆ ಆರೋಗ್ಯಕರವಾದದ್ದು ಸಹಿತ. ಈ ರೀತಿಯಾಗಿ
ಬಟರ್ ಫ್ರೂಟ್ ಸ್ಯಾಂಡ್ವಿಚ್ಚು ರೆಡಿಯಾಗಿದೆ. ಅದರೊಟ್ಟಿಗೆ ಒಂದು ಹಸಿಮೆಣ್ಸಿಕಾಯಿ ಫ್ರೈ ಮಾಡಿರ್ತಕ್ಕಂಥ ಹಸಿಮೆಣ್ಸಿಕಾಯಿ ಸಹಿತ ತುಂಬ ಟೇಸ್ಟಿಯನ್ನು ಕೊಡ್ತದೆ. ಸೊ ನೀವು ಮನೆಯಲ್ಲಿ ಹೀಗೆ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ನನ್ನ ವಿಡಿಯೋ ನೋಡ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು.